ವಾಟ್ ಇಸ್ ಅಪ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಬೆಳಗ್ಗೆ ಎದ್ದು ಕಟ್ಟಿಂಗ್ ಅದೇ ತೋರಿಸಿದ್ನಲ್ಲ, ಕಟ್ಟಿಂಗ್ ಮಾಡಿಸ್ಕೊಂಡು ಹೋಗಿ ಮಲ್ಕೊಬಿಟ್ಟಿದೆ. ಸೊ ಅದಕ್ಕೆ ಇವಾಗ ಎದ್ದೆ ಸಂಜೆ ಆಗಿಬಿಟ್ಟಿದೆ. ಎದ್ದೇಳೋಷ್ಟರಲ್ಲಿ ಎದ್ಬಿಟ್ಟು ಎಲ್ಲ ಬಟ್ಟೆ ಶಾಪಿಂಗು, ಆಮೇಲೆ ನಾಳೆ ಹಳದಿಗೆ ಸ್ಪೆಕ್ಸು ಎಲ್ಲ ಶಾಪಿಂಗ್ ಮಾಡೋಕ್ಕಂತ ಬಂದಿದ್ದೀವಿ. ಶಾಪಿಂಗ್ ಮಾಡಿಕೊಂಡು ಮತ್ತೆ ಗಣೇಶ್ ಬರ್ತಾ ಇದ್ದಾನೆ ಇವತ್ತು. ಅವನು ಬೀದರ್ಗೆ ಹೋಗಿದ್ದ, ಬೀದರಿಂದ ಬರ್ತಾ ಇದ್ದಾನೆ. ಅವನ್ನ ಕ್ಯಾಚ್ ಮಾಡಿ ಆಮೇಲೆ ಮುಂದೆ ಏನು ಪ್ರೋಗ್ರಾಮ್ ಅಂತ ನೋಡೋಣ ಗೈಸ್. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಅಲ್ಲ ಹಾಗೆ ಬಂದಿರೋದು ಗಾಯ್ಸ್. ಸೊ ಗಡಿ ಬಂದಿದ್ದಾನೆ, ಗಡಿ ಬಂದ. ಸೊ ಇವಾಗ ಮನೆಗೆ ಹೋಗಿ ಊಟ ಗೀಟ ಮಾಡಿಕೊಂಡು ಬ್ಯಾಗೆಲ್ಲ ಇಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಒಂದು ರೌಂಡ್ ಎಲ್ಲ ಆಚೆ ಹೋಗೋಣ ಅಂದ್ಬಿಟ್ಟು ತೋರ್ಸೋಣ ನಮ್ಮೂರು ಹೆಂಗೆ ಅಂತ ಇವನಿಗೆ. ಸೊ ನೈಟ್ ಔಟ್ ಹೋಗ್ತಾ ಇದ್ದೀವಿ ಗಾಯ್ಸ್. ಇವನು ನಾನು ಬ್ಲಾಗಲ್ಲಿ ಯಾವಾಗ ಬರ್ತೀವೋ ಅದೆಲ್ಲ ಬರೀ ನೈಟೇ. ನಾನು ಇವನು ಅದು ಕೋಇನ್ಸಿಡೆನ್ಸು ಇಲ್ಲ ಏನೋ ಗೊತ್ತಿಲ್ಲ, ನಾವು ಇಬ್ಬರು ಒಂದು ಕಡೆ ಬ್ಲಾಗಲ್ಲಿ ಬಂದುಬಿಟ್ರೆ ಅದು ಬರೀ ನೈಟ್ ಔಟೇ. ಬೆಳಗ್ಗೆ ಟೈಮಲ್ಲಂತೂ ಸಿಗಲ್ಲ, ಬರೀ ನೈಟ್ ಹೊತ್ತಲ್ಲೇ. ಇವ್ನು ಬೆಳಗ್ಗೆಯಿಂದ ಬಂದ್ ಮಾಡಿದ್ದೀನಿ, ಇವಾಗ ಬಂದು ಟೈಮ್ ಕತ್ಲಾದ್ಮೇಲೆ. ಸೊ ಇವಾಗ ಇಬ್ಬರು ಹೋಗ್ತಾ ಇದೀವಿ, ಎಲ್ಲಿ ಅಂತ ಗೊತ್ತಿಲ್ಲ, ಆದರೆ ನೋಡೋಣ ಎಲ್ಲೋಗಂಟ ಅಂತ. ಸೊ ಗಾಯ್ಸ್, ಇವಾಗ ಎಲ್ಲ ಒಂದು ರೌಂಡ್ ಹೋಗಿ ಟೀ ಕುಡ್ಕೊಂಡು, ಆಮೇಲೆ ಟೀ ಬನ್ನು ಬಿಸ್ಕೆಟ್ ಎಲ್ಲ ತಿನ್ಕೊಂಡು ಇವಾಗ ಆಂಟಿ ಅಂದರೆ ಆ ಆಂಟಿ ಅಲ್ಲಪ್ಪ, ತೋರ್ಸು ಆಂಟಿ. ಅದೇ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆಮೇಲೆ ನೋಡಿ ಇದೆ, ಇದು ಬ್ಲ್ಯಾಕ್ ಆಂಟಿ ಗಾಯ್ಸ್, ಇದು ಬಂದ್ಬಿಟ್ಟು ವೈಟ್ ಆಂಟಿ ಗಾಯ್ಸ್, ಇದು ಬಂದ್ಬಿಟ್ಟು ಹೀರೋ. ಇಲ್ಲಿ ನೋಡು, ಅದು ಹೀರೋ, ಇದು ಹೊಂಡ, ಹೀರೋ ಹೊಂಡ. ಸೊ ಇವಾಗ ಎಲ್ಲ ತಗೊಂಡು ನೈಟ್ ಇವಾಗ ಹೋಗ್ಬಿಟ್ಟು ಗೇಮ್ ಆಡೋಣ ಫ್ರೀ ಫೈರ್ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗ್ಬಿಟ್ಟು ಫ್ರೀ ಫೈರ್ ಆಡೋಣ, ಆಮೇಲೆ ಹೋಗಿ ಮಲ್ಕೊಳ್ಳೋಣ. ಬೆಳಗ್ಗೆ ಸಿಗ್ತೀನಿ ಗಾಯ್ಸ್, ಟಾಟಾ ಬೈ ಬಾಯ್. ಸೊ ಗಾಯ್ಸ್, ಬೆಳಗ್ಗೆ ಎದ್ದು ಎಲ್ಲ ರೆಡಿಯಾಗಿ ಇವಾಗ ಸ್ನಾನ ಗಿನ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೈಟು ಹಲ್ದಿ ಫಂಕ್ಷನ್ ಇದೆಯಲ್ಲ, ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಎಲ್ಲ ಟೆಂಟಲ್ಲಿ ಆಗ್ತಾ ಇದ್ದಾರೆ. ಇವಾಗ ನಮ್ಮ ಗಣೇಶ್ ಅವ್ರು ಇಲ್ಲೇ ಕೂತಿದ್ದಾರೆ, ಕಾಣಿಸ್ತಾ ಇದ್ದಾರಲ್ಲ ಗೊತ್ತಿಲ್ಲ, ಇಲ್ಲಿ ಕೂತ್ಕೊಂಡವ್ರೆ. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡಬೇಕು ಗಾಯ್ಸ್. ಹೊರಡೋದೇನಿಲ್ಲ, ಫಂಕ್ಷನ್ ಅದೇ ಓಡಾಡ್ಬೇಕಲ್ಲ ಇವಾಗ ಕೆಲಸಗಳು. ನೋಡೋಣ ಏನೇನು ಮಾಡಬೇಕು ಅಂತ ಗಾಯ್ಸ್. ಎಲ್ಲ ಟೆಂಟಲ್ಲಿ ಆಗ್ತಾ ಇದ್ದಾರೆ. ಇವಾಗ ಗಣೇಶ್ ಅವರು ನೋಡ್ತಾ ಇದ್ದಾರೆ ಗೈಸ್. ಗಣೇಶ್ದು ಕಟಿಂಗ್ ಔಟ್ ಆಫ್ 10 ಎಷ್ಟು ರೇಟ್ ಕೊಡ್ತೀರಾ ಕೊಡಿ ನೋಡೋಣ. ಓಹ್ ಗಣೇಶ್, ಇವಾಗ ಒಂದು ಪ್ಯಾರಾಸಿಟಮಲ್ ಆಮೇಲೆ ಗಾಯ್ಸ್, ಇವಾಗ ನಾನು ಗಣೇಶ್ ಒಂದು ರೌಂಡ್ ಆಚೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆಚೆ ಹೋಗಿ ಲಸ್ಸಿ ಬೇಕಂತೆ ಗಣೇಶ್ಗೆ, ಲಸ್ಸಿ ಕೊಡ್ಕೊಂಡು ಆಮೇಲೆ ಮತ್ತೆ ಇದು ಅರ್ಶಿನ ಅಂತೀನಿ, ಏನೋ ಹಳದಿ ಫಂಕ್ಷನ್ಗೆ ಕುರ್ತಾ ತಗೋಬೇಕು. ಆಮೇಲೆ ಗಣೇಶ್ ಅವ್ರು ನಗ್ತಾ ಇದ್ದಾರೆ, ಸ್ಪಾನ್ಸರ್ ಮಾಡೋದು. ನಾವೆಲ್ಲ ಸ್ಪಾನ್ಸರ್ ಮಾಡಲ್ಲ ಏನು ಗಾಯ್ಸ್. ಇವ್ನು ಬಂದಿರೋದು ನಮ್ಮ ಅಣ್ಣ ಕರೆದಿರೋದಕ್ಕೆ, ನಾನು ಕರೆದಿದ್ದಕ್ಕೇನು ಬಂದಿಲ್ಲ. ನಾನು ಕರೆದಾಗ ಇವ್ನು ಬಂದಿಲ್ಲ. ಏನು ನಾನು ಕರೆದಿದ್ದು ಬಂದಿದ್ಯಾ ಏನು? ಸ್ವಲ್ಪ ಮಧ್ಯಾಹ್ನ 2 ಗಂಟೆ ಆಗಿದೆ. ಕೂಲ್ ಡ್ರಿಂಕ್ ಕುಟ್ಕೊಂಡು ಇವಾಗ ನನ್ನ ತಮ್ಮಂದು ಬಟ್ಟೆ ತರೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ಟೆ ತಗೊಂಡು ಮತ್ತೆ ಮನೆಗೆ ಹೋಗ್ಬೇಕು. ಬಟ್ಟೆ ರೆಡಿ ಆಗಿದೆ ಅಂತ ಇವಾಗಲೇ ಫೋನ್ ಮಾಡಿದ್ದ ಅವನು. ಹೋಗ್ಬಿಟ್ಟು ಇವಾಗ ಬಟ್ಟೆ ಕ್ಯಾಚ್ ಮಾಡ್ತೀನಿ ಗೈಸ್. ಗಾಯ್ಸ್, ಶಾಪಿಂಗ್ ಮುಗೀತು, ಡ್ರೆಸ್ಸು ಬಂದಿದೆ. ಮತ್ತೆ ಇವಾಗ ಹೋಗ್ಬಿಟ್ಟು ಲಸ್ಸಿ ಕುಡಿಯೋಣ ಅಂತ ನನ್ನ ಗಣೇಶ್ಗೆ ಲಸ್ಸಿ ಟೇಸ್ಟ್ ಮಾಡಬೇಕಂತ ಬೆಳಗ್ಗೆಯಿಂದ ಕೇಳ್ತಾ ಇದ್ದೇನೆ. ಸೊ ಗಾಗಲ್ಸ್ ಎಲ್ಲ ತೊಗೊಳಕ್ಕಾಗಲ್ಲ ಗಣೇಶ್, ಲಸ್ಸಿ ಬೇಕು ಅಂದಿದೆ, ಲಸ್ಸಿ ಕುಡಿಯೋಣ ಹೋಗ್ಬಿಟ್ಟು ಅಷ್ಟೇ. ಕಟಿಂಗ್ ನೋಡಿ ಗಾಯ್ಸ್ ಹೆಂಗಿದೆ, ಹೇರ್ ಕಟ್ ಟಾಕ್ಸಿಕ್ ಮಾಮ್. ನೋಡೋಣ ಇವಾಗ ಹೋಗ್ಬಿಟ್ಟು ಲಸ್ಸಿ ಹೆಂಗೆ. ಲಸ್ಸಿ ಬಂದಿದೆ,
ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಟೇಸ್ಟ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕು ಇವಾಗ ಮನೆಗೆ ಅರ್ಜೆಂಟಾಗಿ ಹೋಗ್ಬೇಕು. ಸೊ ಗಾಯ್ಸ್ ಇವಾಗ 105 ಆಗಿದೆ 3 ಲಸ್ಸಿಗೆ. ರಿವ್ಯೂ ಕಾಣೋಣ ಗಣೇಶ್ ಹತ್ರ ಹೆಂಗಿದೆ ಅಂತ. ಗಣೇಶ್ ಹೆಂಗಿದೆ 25 ರೂಪಾಯಿ ತಾನೆ ಒಂದು. ಇಲ್ಲ ಮತ್ತೆ ಎಷ್ಟು ನೋಡು 3 ಆಫ್ 105 ಅಂದರೆ 35 ರೂಪಾಯಿ. ಹೆಂಗೆ ರಿವ್ಯೂ ಹೇಳು ಅಂದ್ರೂ 105 ಇದು 35 ರುಪೀಸ್ ಬರ್ತಿದ್ಯಾ ಅಂತ. ಫುಲ್ ವರ್ತು. ಹೌದಾ? ಸೊ ಗಾಯ್ಸ್ ಬರ್ತಿದೆ ಅಂತೆ. ಸೊ ಗಾಯ್ಸ್ ಜಾಕಿ ಶೋರೂಮ್ ಇದ್ದೀರಿ, ಬಟ್ಟೆ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.